ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಪ್ರತಿದಿನ ಬಳಸುವ 50ಕ್ಕಿಂತ ಹೆಚ್ಚಿನ ಚಿಕ್ಕ ಚಿಕ್ಕ ಇಂಗ್ಲಿಷ್ ವಾಕ್ಯಗಳನ್ನು ಕಲಿತಾ ಇದ್ದೀವಿ. ಈ ವಾಕ್ಯಗಳನ್ನು ನಾವು ಕಲಿಯುವುದರಿಂದ ನಮಗೆ ಇಂಗ್ಲಿಷ್ ಮಾತನಾಡಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋವನ್ನು ಕಂಪ್ಲೀಟ್ ನೋಡಿ ಹಾಗೂ ಪ್ರತಿಯೊಂದು ಸೆಂಟೆನ್ಸಸ್ ಅನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಇಂಗ್ಲಿಷ್ ಅನ್ನು ನಿಮಗೆ ಈಸಿಯಾಗಿ ಬರುತ್ತೆ. ಫಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ: ಐ ಆಮ್ ಹಂಗ್ರಿ. ಐ ಆಮ್ ಹಂಗ್ರಿ ಅಂದರೆ ನನಗೆ ಹಸಿವಾಗಿದೆ ಅಂತ. ನನಗೆ ಹಸಿವಾಗಿದೆ ಅಂತ ಹೇಳಲಿಕ್ಕೆ ಇಂಗ್ಲಿಷ್ನಲ್ಲಿ ಐ ಆಮ್ ಹಂಗ್ರಿ ಅಂತೀವಿ. ಅವನು ಬ್ಯುಸಿ ಇದ್ದಾನೆ, ಅವನು ಬ್ಯುಸಿಯಾಗಿದ್ದಾನೆ ಅಂತ ಹೇಳಲಿಕ್ಕೆ ಹಿ ಈಸ್ ಬ್ಯುಸಿ. ಹಿ ಈಸ್ ಬ್ಯುಸಿ. ಇಲ್ಲಿ ಬಾ. ಇಲ್ಲಿ ಬಾ ಅಂತ ಹೇಳಲಿಕ್ಕೆ ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳ್ತೀವಿ: ಕಮ್ ಹಿಯರ್. ಕಮ್ ಹಿಯರ್. ಅಲ್ಲಿ ಹೋಗು. ಗೋ ದೇರ್. ಗೋ ದೇರ್. ಕುಳಿತುಕೊಳ್ಳಿ. ಸಿಟ್ ಡೌನ್. ಸಿಟ್ ಡೌನ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ: ಸ್ಟ್ಯಾಂಡ್ ಅಪ್. ಸ್ಟ್ಯಾಂಡ್ ಅಪ್ ಅಂದರೆ ಎದ್ದು ನಿಲ್ಲು ಅಂತ. ಸ್ಟ್ಯಾಂಡ್ ಅಪ್ ಮೀನ್ಸ್ ಎದ್ದು ನಿಲ್ಲು. ಇದು ಏನು? ಇದು ಏನು ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು ನಾವು: ವಾಟ್ ಈಸ್ ದಿಸ್? ವಾಟ್ ಈಸ್ ದಿಸ್? ನಿನ್ನ ಹೆಸರೇನು? ವಾಟ್ ಈಸ್ ಯುವರ್ ನೇಮ್? ನಿನ್ನ ಹೆಸರೇನು ಅಂತ ಹೇಳಿದರೆ ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳಬೇಕು: ವಾಟ್ ಈಸ್ ಯುವರ್ ನೇಮ್? ನನ್ನ ಹೆಸರು ರಾಹುಲ್. ಮೈ ನೇಮ್ ಈಸ್ ರಾಹುಲ್. ಮೈ ನೇಮ್ ಈಸ್ ರಾಹುಲ್. ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಐ ಡೋಂಟ್ ನೋ. ನೆಕ್ಸ್ಟ್ ಒನ್: ನನಗೆ ಗೊತ್ತಿದೆ. ನನಗೆ ಗೊತ್ತಿದೆ ಅಂತ ಹೇಳಲಿಕ್ಕೆ ಈ ರೀತಿಯಾಗಿ ಹೇಳ್ತೀವಿ: ಐ ನೋ ಇಟ್. ಐ ನೋ ಇಟ್. ಚಿಂತಿಸಬೇಡ. ಡೋಂಟ್ ವರಿ. ಡೋಂಟ್ ವರಿ. ಇದನ್ನು ತೆಗೆದುಕೊಳ್ಳು. ಟೇಕ್ ಇಟ್. ಟೇಕ್ ಇಟ್. ಇದನ್ನು ಬಿಡು. ಲೀವ್ ಇಟ್. ಲೀವ್ ಇಟ್. ನೀರು ಕುಡಿ. ಡ್ರಿಂಕ್ ವಾಟರ್. ಡ್ರಿಂಕ್ ವಾಟರ್. ನೆಕ್ಸ್ಟ್ ಸೆಂಟೆನ್ಸ್: ಎದ್ದೇಳು. ವೇಕಪ್. ವೇಕಪ್. ಚೆನ್ನಾಗಿ ಮಲಗು. ಚೆನ್ನಾಗಿ ಮಲಗು ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು: ಸ್ಲೀಪ್ ವೆಲ್. ಸ್ಲೀಪ್ ವೆಲ್. ನಿಧಾನವಾಗಿ ತಿನ್ನು. ಈಟ್ ಸ್ಲೋಲಿ. ಈಟ್ ಸ್ಲೋಲಿ. ಎಚ್ಚರಿಕೆಯಿಂದಿರು. ಬಿ ಕೇರ್ಫುಲ್. ಬಿ ಕೇರ್ಫುಲ್. ಬೇಗ ಬಾ. ಕಮ್ ಫಾಸ್ಟ್. ಕಮ್ ಫಾಸ್ಟ್. ನೆಕ್ಸ್ಟ್ ಒನ್: ಇಲ್ಲಿ ನಿರೀಕ್ಷಿಸಿ. ವೇಟ್ ಹಿಯರ್. ಇಲ್ಲಿ ಕಾಯಿರಿ ಅಥವಾ ಇಲ್ಲಿ ನಿರೀಕ್ಷಿಸಿ ಅಂತ ಹೇಳಲಿಕ್ಕೆ ವೇಟ್ ಹಿಯರ್ ಅಂತೀವಿ. ವೇಟ್ ಹಿಯರ್. ನನಗೆ ನಂತರ ಕರೆ ಮಾಡು. ಕಾಲ್ ಮೀ ಲೇಟರ್. ಕಾಲ್ ಮೀ ಲೇಟರ್. ನಾನು ಹೋಗುತ್ತಿದ್ದೇನೆ. ಐ ಆಮ್ ಗೋಯಿಂಗ್. ಐ ಆಮ್ ಗೋಯಿಂಗ್. ನಾನು ಬರುತ್ತಿದ್ದೇನೆ. ಐ ಆಮ್ ಕಮಿಂಗ್. ಐ ಆಮ್ ಕಮಿಂಗ್. ಹೋಗೋಣ. ಲೆಟ್ಸ್ ಗೋ. ಲೆಟ್ಸ್ ಗೋ. ನೆಕ್ಸ್ಟ್ ಒನ್: ನೀರು ಕುಡಿಯಿರಿ ಅಂತ ಹೇಳಲಿಕ್ಕೆ ಡ್ರಿಂಕ್ ವಾಟರ್ ಅಂತೀವಿ. ಡ್ರಿಂಕ್ ವಾಟರ್. ಎದ್ದೇಳು. ವೇಕಪ್. ಇಲ್ಲಿ ನಿರೀಕ್ಷಿಸಿ. ವೇಟ್ ಹಿಯರ್. ನಾನು ಹೋಗುತ್ತಿದ್ದೇನೆ. ಐ ಆಮ್ ಗೋಯಿಂಗ್. ನಾನು ಬರುತ್ತಿದ್ದೇನೆ. ಐ ಆಮ್ ಕಮಿಂಗ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ: ಮಳೆ ಬೀಳುತ್ತಿದೆ. ಇಟ್ಸ್ ರೇನಿಂಗ್. ಇಟ್ಸ್ ರೇನಿಂಗ್. ಬಾಗಿಲು ಮುಚ್ಚು. ಬಾಗಿಲು ಮುಚ್ಚು ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು: ಕ್ಲೋಸ್ ದ ಡೋರ್. ಕ್ಲೋಸ್ ದ ಡೋರ್. ಕಿಟಕಿ ತೆರೆಯಿರಿ ಅಥವಾ ಕಿಟಕಿ ತೆಗೆಯಿರಿ ಅಂತ ಹೇಳಲಿಕ್ಕೆ ಓಪನ್ ದ ವಿಂಡೋ. ಓಪನ್ ದ ವಿಂಡೋ ಅಂತ ಹೇಳಬೇಕು ಇಂಗ್ಲಿಷ್ನಲ್ಲಿ. ಕೂಗಬೇಡ. ಕೂಗಬೇಡ ಅಂತ ಹೇಳಲಿಕ್ಕೆ ಡೋಂಟ್ ಶೌಟ್. ಡೋಂಟ್ ಶೌಟ್. ನಿನ್ನ ಕೈ ತೊಳ್ಕೋ. ವಾಶ್ ಯುವರ್ ಹ್ಯಾಂಡ್ಸ್. ವಾಶ್ ಯುವರ್ ಹ್ಯಾಂಡ್ಸ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ: ನನಗೆ ಇದು ಇಷ್ಟ ಇದೆ ಅಂತ ಹೇಳಲಿಕ್ಕೆ ಐ ಲೈಕ್ ದಿಸ್. ಐ ಲೈಕ್ ದಿಸ್. ನಿನ್ನ ಶೂಸ್ ಧರಿಸು. ನಿನ್ನ ಬೂಟನ್ನು ಧರಿಸು ಅಂತ ಹೇಳಲಿಕ್ಕೆ ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳಬೇಕು: ವೇರ್ ಯುವರ್ ಶೂಸ್. ವೇರ್ ಯುವರ್ ಶೂಸ್. ನಿನ್ನ ಬ್ಯಾಗ್ ತೆಗೆದುಕೊಳ್ಳು. ಟೇಕ್ ಯುವರ್ ಬ್ಯಾಗ್. ಟೇಕ್ ಯುವರ್ ಬ್ಯಾಗ್. ತುಂಬ ಬಿಸಿಲಿದೆ. ತುಂಬ ಬಿಸಿಲು ಇದೆ ಅಂತ ಹೇಳಲಿಕ್ಕೆ ಇಂಗ್ಲಿಷ್ನಲ್ಲಿ ಇಟ್ಸ್ ವೆರಿ ಹಾಟ್. ಇಟ್ಸ್ ವೆರಿ ಹಾಟ್. ತುಂಬ ಚಳಿಯಾಗಿದೆ.
ಇಟ್ಸ್ ಟೂ ಕೋಲ್ಡ್. ಇಟ್ಸ್ ಟೂ ಕೋಲ್ಡ್. ನೆಕ್ಸ್ಟ್ ಸೆಂಟೆನ್ಸ್, ಪರವಾಗಿಲ್ಲ. ನೆವರ್ ಮೈಂಡ್. ನೀವು ಮೊದಲು. ಯು ಫಸ್ಟ್. ಯು ಫಸ್ಟ್. ಎಲ್ಲ ಸರಿಯಾಗಿದೆ. ಆಲ್ ಈಸ್ ವೆಲ್. ಆಲ್ ಈಸ್ ವೆಲ್. ನಿಮ್ಮ ಇಷ್ಟದಂತೆ. ಆ್ಯಸ್ ಯು ವಿಶ್. ಆ್ಯಸ್ ಯು ವಿಶ್. ನಾಳೆ ನನಗೆ ಕರೆ ಮಾಡು. ಕಾಲ್ ಮೀ ಟುಮಾರೋ. ಕಾಲ್ ಮೀ ಟುಮಾರೋ. ನೆಕ್ಸ್ಟ್ ಒನ್, ವೇಳೆ ಆಯಿತು. ಟೈಮ್ಸ್ ಅಪ್. ಟೈಮ್ಸ್ ಅಪ್. ನನಗೆ ಗೊತ್ತಿತ್ತು. ಐ ನ್ಯೂ ಇಟ್. ಐ ನ್ಯೂ ಇಟ್. ಆಗುವುದೇ ಇಲ್ಲ. ನೋ ವೇ. ನೋ ವೇ. ಅದು ಸತ್ಯ. ಅದು ಸತ್ಯ ಇದೆ. ಅದು ನಿಜ ಇದೆ ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು, ದ್ಯಾಟ್ಸ್ ಟ್ರೂ. ದ್ಯಾಟ್ಸ್ ಟ್ರೂ. ನನ್ನ ಬಳಿ ಪದಗಳಿಲ್ಲ. ನನ್ನ ಬಳಿ ಹೇಳಲಿಕ್ಕೆ ಏನೂ ಇಲ್ಲ ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು, ಐ ಹ್ಯಾವ್ ನೋ ವರ್ಡ್ಸ್. ಐ ಹ್ಯಾವ್ ನೋ ವರ್ಡ್ಸ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ಅದು ಸರಿ ಇದೆ. ದ್ಯಾಟ್ಸ್ ಆಲ್ ರೈಟ್. ದ್ಯಾಟ್ಸ್ ಆಲ್ ರೈಟ್. ಏನಾದರೂ ತೊಂದರೆ? ಎನಿ ಪ್ರಾಬ್ಲಮ್. ಎನಿ ಪ್ರಾಬ್ಲಮ್. ಹೋಗ್ತಾ ಇರು. ಕೀಪ್ ಗೋಯಿಂಗ್. ಕೀಪ್ ಗೋಯಿಂಗ್. ನನ್ನ ಜೊತೆ ಮಾತನಾಡು. ಟಾಕ್ ಟು ಮೀ. ಟಾಕ್ ಟು ಮೀ. ನನ್ನ ಜೊತೆ ಕುಳಿತುಕೊಳ್ಳಿ ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು, ಸಿಟ್ ವಿತ್ ಮೀ. ಸಿಟ್ ವಿತ್ ಮೀ. Hey guys, thank you for watching this video. If you like this video, please subscribe to the channel and press the bell icon to get all the notification of my upcoming videos. That's all in this video. Let's catch you in next video. Till then, take care. Thank you.